ಈ ಪ್ರದೇಶವನ್ನು ಆಗ ಕೃತಪುರ ಅಂತೇಳಿ ಕರಿತಾ ಇದ್ರು. ಅವನು ಶಿವನಿಂದ ಒಂದು ವರವನ್ನು ಪಡೆದಿರ್ತಾನೆ. ಏನು ವರವನ್ನು ಪಡೆದಿರ್ತಾನೆ? ಅಹೋಬಲ, ಈಗಿನ ಹೊಂಬಳ. ಮತ್ತೆ ಆ ಹೊಂಬಳದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ವೀರನಾರಾಯಣನಾಗಿ ಕಪೋತರೋಮನನ್ನು ಕೊಂದು ರಾಮಾನುಜಾಚಾರ್ಯ ಆದೇಶದಂತೆ ಈ ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನೆ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಳ ಭುಜಬಲಿದಿ ಕಾದಿ ಗೆಲಿದ ನನ್ನ ನವ್ವೆಯ ನಾದಿನಿ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದಿಗಿನ ವೀರನಾರಾಯಣ ಅಂತೇಳಿ ಅಂತ ಅದ್ಭುತವಾದ ಕೃತಿಯನ್ನು ಬರೆದಿದ್ದು ಕುಮಾರವ್ಯಾಸ ಇದೇ ಕಂಬದ ಕೆಳಗಡೆ ಕುಳಿತುಕೊಂಡು. ಹಾಯ್ ಮಾಡ ಹಾಯ್. ಶಂಖ ಚಕ್ರ ಗದ ಮತ್ತೆ ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾನೆ. ಅಲ್ಲಿ ನಾಂದೇವರು ವಿರಾವಟ ಕಳ್ಕೊಂಡು ಇಲ್ಲಿ ಬಂದು ಸಂವಾರ ಮಾಡಿ ಇದಕ್ಕೆ ಪೀಠ ಪ್ರಭಾಳಿ ಅದ. ತಿರುಪತಿ ವೆಂಕಟರಮಣಗ ಪೀಠ ಪ್ರಭಾಳಿ ಇಲ್ಲ. ಇಲ್ಲಿ ಪೀಠ ಪ್ರಭಾಳಿ ಒಳಗೆ 10 ಅವತಾರವ, ದಶಾವತಾರ, ಒಂದು ವೀರಾವತಾರ, 11 ಅವತಾರ ಮೂರ್ತಿ ಜಗತ್ತಿನಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಿಗಂಗಿಲ್ಲ. ತಿರುಪತಿಯನ್ನು ಬಿಟ್ಟರೆ ಈ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇರುವಂತಹ ಸ್ಥಾನ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಿಮಗೆ ಗದಗದಲ್ಲಿರುವಂತಹ ಪ್ರಸಿದ್ಧವಾದ ವೀರನಾರಾಯಣ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಈ ವೀರನಾರಾಯಣ ದೇವಸ್ಥಾನ ಅಪೂರ್ವವಾದ ಪೌರಾಣಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದೈತಿ. ಈ ವೀರನಾರಾಯಣ ದೇವಸ್ಥಾನದಲ್ಲಿ ಕುಮಾರವ್ಯಾಸ ಮಹಾನ್ ಕಾವ್ಯವನ್ನು ಬರೆದ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿಯೇ ಮೇರುಕೃತಿ ಅಂತ ಹೇಳೋದಕ್ಕೆ ಕರೀತಾರೆ. ಆ ಮಹಾನ್ ಕಾವ್ಯವನ್ನು ಕುಮಾರವ್ಯಾಸ ಬರೆದಿದ್ದು ವೀರನಾರಾಯಣ ದೇವಸ್ಥಾನದಲ್ಲಿ. ಆ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ. ಅಷ್ಟೇ ಅಲ್ಲ, ವೀರನಾರಾಯಣ ದೇವಸ್ಥಾನದಲ್ಲಿ ನಾವು ಇಲ್ಲೇ ಬದರಿಯಿಂದ ವೀರನಾರಾಯಣನನ್ನು ಈ ಸ್ಥಳಕ್ಕೆ ಯಾರು ಕರ್ಕೊಂಡ್ಬಂದರು? ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಇಲ್ಲಿದ್ದರು. ಮಹಾಭಾರತದಲ್ಲಿ ನಡೆದಂತಹ ಸರ್ಪಮೇಘ ಯಾಗಕ್ಕೂ ಮತ್ತು ಈ ವೀರನಾರಾಯಣ ದೇವಸ್ಥಾನಕ್ಕೂ ಏನು ಸಂಬಂಧ? ವಿಷ್ಣುವಿನ 10 ಅವತಾರಗಳನ್ನು ನೀವು ನೋಡಿರ್ತೀರ, ಆದರೆ ವಿಷ್ಣುವಿನ 11 ಅವತಾರಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಬಹಳ ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಹೋಗೋಣಂತೆ. ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಯಾವ ರೀತಿ ಐತಿ ಮತ್ತು ಇದರ ಪೌರಾಣಿಕ ಹಿನ್ನೆಲೆ ಮತ್ತು ಇದರ ಐತಿಹಾಸಿಕ ಹಿನ್ನೆಲೆ ಅನ್ನೋದನ್ನು ನಾವು ತಿಳ್ಕೊಂಡಂತೆ. ಹಾಗಾದರೆ ನಾವೀಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣಂತ. ದೇವಸ್ಥಾನ ವಿಜಯನಗರ, ಚಾಲುಕ್ಯ, ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಅಂದರೆ 3 ವಾಸ್ತುಶಿಲ್ಪದ ಮಿಶ್ರಣ ಈ ದೇವಸ್ಥಾನ. ಪ್ರವೇಶ ದ್ವಾರದ ಗೋಪುರವೇನು ನೋಡಿದ್ರಲ್ಲ, ಆ ಪ್ರವೇಶ ದ್ವಾರದ ಗೋಪುರ ವಿಜಯನಗರ ಶೈಲಿಯಲ್ಲಿ ನಿರ್ಮಾಣವಾದಂತಹ ಗೋಪುರ. ಅಂದರೆ ವಿಜಯನಗರ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣವಾದಂತಹ ಗೋಪುರ. ಮತ್ತು ನೀವು ಒಳಗಡೆ ಏನು ಪ್ರವೇಶ ಮಾಡಿದ ತಕ್ಷಣ ಏನು ನೋಡ್ತಾ ಇದ್ರಲ್ಲ, ಇಲ್ಲೇ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ನಾವು ಗರುಡ ಸ್ತಂಭವನ್ನು ನಾವಿಲ್ಲೇ ನೋಡ್ಬೋದು. ಆ ಗರುಡ ಸ್ತಂಭದ ಮುಂದೆ ಗರುಡ ಮಂಟಪ ಕೂಡ ಇಲ್ಲೇ ಐತಿ. ಆದರೆ ವಿಶೇಷವಾಗಿ ನಮಗೆ ದೇವಸ್ಥಾನದಲ್ಲಿ ಗರುಡ ಮಂಟಪ ಮತ್ತು ಗರುಡ ಸ್ತಂಭ ಎರಡು ಒಮ್ಮೆಗಲೇ ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ಈ ದೇವಸ್ಥಾನದಲ್ಲಿ ನಾವು ಗರುಡ ಮಂಟಪವನ್ನು ನೋಡ್ಬೋದು ಮತ್ತು ಗರುಡ ಸ್ತಂಭವನ್ನು ಸಹ ನಾವಿಲ್ಲೇ ನೋಡ್ಬೋದು. ಆ ಗರುಡ ಸ್ತಂಭ ಏನಿದೆಲ್ಲ, ಆ ಗರುಡ ಸ್ತಂಭದ ಕೆಳಗಡೆ ಆಯಾ ದೇವರುಗಳಿಗೆ ಸಂಬಂಧಪಟ್ಟಂತಹ ವಾಹನದ ಶಿಲ್ಪ ಕೆತ್ತನೆಗಳನ್ನು ನಾವು ನೋಡ್ಬೋದು. ಮತ್ತು ಈ ಗರುಡ ಮಂಟಪದಲ್ಲಿ ನಾವು ಗರುಡನನ್ನು ನಾವಿಲ್ಲೇ ನೋಡ್ಬೋದು. ಈ ಧ್ವಜಸ್ತಂಭ ಇದೆಯಲ್ಲ, ಆ ಧ್ವಜಸ್ತಂಭದ ಮುಂದ್ಗಡೆ ನಾವು ಕೊಳವನ್ನು ನಾವಿಲ್ಲೇ ನೋಡ್ತಾ ಇದ್ದೀವಿ. ಈ ಕೊಳದಲ್ಲಿ ಕುಮಾರವ್ಯಾಸ ಏನು ಮಾಡಿದನಪ್ಪ ಅಂತಂದರೆ ಮೂಳಿಗೆದ್ದು ಮಹಾನ್ ಕಾವ್ಯವನ್ನು ಬರೀತಾನೆ. ಅಂದರೆ ಕುಮಾರವ್ಯಾಸನ ಕನಸಿನಲ್ಲಿ ಗದುಗಿನ ವೀರನಾರಾಯಣ ಬಂದು ನೀನು ಯಥಾವತ್ತಾಗಿ ಮಹಾನ್ ಕಾವ್ಯವನ್ನು ಅಂದರೆ ಮಹಾಭಾರತವನ್ನು ಕನ್ನಡದಲ್ಲಿ ಬರಿ ಅಂತ ಹೇಳ್ತಾನೆ. ಆಗ ಕುಮಾರವ್ಯಾಸ ಏನು ಹೇಳ್ತಾನಪ್ಪ ಅಂದರೆ, ನಾನು ಕವಿಯಲ್ಲ, ನಾನು ಅದನ್ನು ಹೇಗೆ ಬರೆಯಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿದಾಗ, ನೀನು ಮಹಾಭಾರತವನ್ನು ಯಾರ ಕಣ್ಣಾರೆ ನೋಡಿದಾರಲ್ಲ ಅವರಿಂದ ಕೇಳಿ ಅದನ್ನು ಬರಿ ಅಂತ ಹೇಳ್ತಾನೆ. ಮಹಾಭಾರತವನ್ನು ಕಣ್ಣಾರೆ ನೋಡಿದರಲ್ಲಿ ಅಶ್ವತ್ಥಾಮ ಚಿರಂಜೀವಿಯನ್ನು ಜೀವಂತವಾಗಿರ್ತಾನೆ. ಹಾಗಾಗಿ ಅಶ್ವತ್ಥಾಮನನ್ನು ಭೇಟಿಯಾದಾಗ ಅಶ್ವತ್ಥಾಮ ಏನು ಹೇಳ್ತಾನೆ ಕುಮಾರವ್ಯಾಸನಿಗೆ ಅಂತಂದರೆ, ನೀನು ಈ ವೀರನಾರಾಯಣ ದೇವಸ್ಥಾನ ಏನಿದೆಯಲ್ಲ, ಈ ವೀರನಾರಾಯಣ ದೇವಸ್ಥಾನದ ಮುಂದಿರುವಂತಹ ಕೊಳದಲ್ಲಿ ಮುಳುಗೆದ್ದು ನೀನು ಕಾವ್ಯವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡುವುದು, ನಿನಗೆ ಕಾವ್ಯ ತಾನಾಗಿ ಬರುತ್ತೆ ಅಂತೇಳಿ ಹೇಳ್ತಾನೆ. ಆಗ ಕುಮಾರವ್ಯಾಸ ಏನಪ್ಪ ಅಂತಂದರೆ, ಇಲ್ಲಿ ಹೊಂಡ ಏನು ಕಾಣ್ತಾ ಇದೆಯಲ್ಲ, ಈ ಹೊಂಡದಲ್ಲಿ ಮುಳುಗೆದ್ದು ಕಾವ್ಯವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಂಪೂರ್ಣ ಕಾವ್ಯವನ್ನು ಅವನು ಬರೆಯೋದಿಲ್ಲ, ಕಾವ್ಯ ಇನ್ನೂ ಬರೆಯೋದು ಇರುತ್ತೆ. ಆದರೆ ಅವನೇನು ಮಾಡ್ತಾನಪ್ಪ ಅಂತಂದರೆ ಹರ್ಷದಿಂದ ಅದನ್ನು ಬೇರೆದವ್ರಿಗೆ ಅಶ್ವತ್ಥಾಮ ಹೇಳ್ಬೇಡ ಅಂತ ಹೇಳ್ತಾನೆ. ಆದರೆ ಅವನು ಖುಷಿಯಿಂದ ಅದನ್ನು ಬೇರೆದವ್ರಿಗೆ ಹೇಳ್ಬಿಡ್ತಾನೆ. ಆಗ ಅವನ ಮರಣ ಆಯ್ತು ಅಂತ ಹೇಳ್ತಾರೆ. ಅಂದರೆ ಅದು ಇಲ್ಲಿಯ ಐತಿಹ್ಯ. ನಾನು ನಿಮಗೆ ಕುಮಾರವ್ಯಾಸನ ಕಂಬವನ್ನು ತೋರಿಸ್ತೀನಿ ಒಳಗಡೆ. ಅಲ್ಲಿ ಕುಮಾರವ್ಯಾಸ ಏನಪ್ಪ ಅಂತಂದರೆ ಮಹಾನ್ ಕಾವ್ಯವನ್ನು ರಚನೆ ಮಾಡಿದೆ. ಕುಮಾರವ್ಯಾಸ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ, ಗದುಗಿನ ಭಾರತ ಅಂತೇಳಿ ಕೂಡ ಅದಕ್ಕೆ ಕರೀತಾರೆ. ಆ ಮಹಾನ್ ಕಾವ್ಯವನ್ನು ಕುಮಾರವ್ಯಾಸ ಬರೆದಿದ್ದು ಇದೇ ಸ್ಥಳದಲ್ಲಿ.
ಆ ಸ್ಥಳವನ್ನು ನಾನು ನಿಮಗೆ ಒಳಗಡೆ ಮಂಟಪದೊಳಗಡೆ ಐತೆ, ಆ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ, ಈ ಪ್ರದೇಶವನ್ನು ಆಗ ಕೃತಪುರ ಅಂತೇಳಿ ಕರಿತಾ ಇದ್ರು. ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರಾದಂಥ ಕೃತಮುನಿ ಇಲ್ಲೇ ತಪೋನಿರತನಾಗಿರ್ತಾನೆ. ಆಗ ಇಲ್ಲಿ ರಾಕ್ಷಸನ ಹಾವಳಿ ಜಾಸ್ತಿ ಇರುತ್ತೆ. ಆ ರಾಕ್ಷಸ ಬೇರೆ ಯಾರೂ ಅಲ್ಲ, ಕಪೋತರೋಮ ಅಂತೇಳಿ. ಆ ಕಪೋತರೋಮ ಈಗಿನ ಕಪ್ಪತ್ತಗುಡ್ಡ ಶ್ರೇಣಿ ಏನಿರ್ತಲ್ಲ, ಆ ಕಪ್ಪತ್ತಗುಡ್ಡದ ಶ್ರೇಣಿಯಲ್ಲಿ ಇರ್ತಾನೆ. ಆ ಕಪೋತಪುರದಲ್ಲಿ ಕುಬೇರಕ್ಷವನ ಅಂತ ಇರುತ್ತೆ. ಆ ಕುಬೇರಕ್ಷವನ ಪ್ರದೇಶದಲ್ಲಿ ಈ ವೀರನಾರಾಯಣ ದೇವಸ್ಥಾನ ಬರುತ್ತೆ. ಈ ಕುಬೇರಕ್ಷವನದಲ್ಲಿ ಕೃತಮುನಿ ತಪೋನಿರತನಾಗಿರ್ತಾನೆ. ಆಗ ಕಪೋತರೋಮನ ಹಾವಳಿ ಜಾಸ್ತಿ ಆಗುತ್ತೆ. ಅವನು ಶಿವನಿಂದ ಒಂದು ವರವನ್ನು ಪಡೆದಿರ್ತಾನೆ. ಏನು ವರವನ್ನು ಪಡೆದಿರ್ತಾನೆ? ನನಗೆ ಪ್ರಾಚೀನ ಋಷಿಗಳಿಂದ ಮಾತ್ರ ಮರಣ ಬರಲಿ ಅಂತೇಳಿ ವರವನ್ನು ಪಡೆದಿರ್ತಾನೆ. ಅದು ಕೃತಮುನಿಗೆ ಗೊತ್ತಾಗುತ್ತೆ. ಆಗ ಕೃತಮುನಿ ನರನಾರಾಯಣರಲ್ಲಿ, ಬದರಿಯಲ್ಲಿರುವಂಥ ನರನಾರಾಯಣರಲ್ಲಿ ನಾರಾಯಣ ಋಷಿಯನ್ನು ಇಲ್ಲಿ ಕರ್ಕೊಂಡ್ಬರ್ತಾನೆ. ಅಂದರೆ ಅವರು ಪ್ರಾಚೀನ ಋಷಿಗಳು. ನಾರಾಯಣ ಋಷಿಯನ್ನು ಇಲ್ಲಿ ಕರ್ಕೊಂಬರೋಕ್ಕಿಂತ ಮೊದಲು ಆ ನಾರಾಯಣ ಋಷಿ ತನ್ನ ಯೋಗನಾರಾಯಣರ ರೂಪವನ್ನು ಅಹೋಬಲ, ಈಗಿನ ಪಂಬಳ, ಆ ಪಂಬಳ ಬೇರೆ ಯಾವುದೂ ಅಲ್ಲ, ಪಂಡಿತ ಭೀಮಸೇನ್ ಜೋಶಿ ಅವರು, ಅಂದರೆ ಭಾರತ ರತ್ನ ಪಡೆದಂಥ ಪಂಡಿತ್ ಭೀಮಸೇನ್ ಜೋಶಿ ಅವರವರು, ಚಂಡವೀರ್ ಕಣಿವೆಯವರವರು, ಸುನಿಲ್ ಜೋಶಿ ಅವರವರು, ನಮ್ಮೂರು ಕೂಡ ಹೊಂಬಳಬಹುದು. ಮತ್ತು ಆ ಹೊಂಬಳದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಯೋಗನಾರಾಯಣ ರೂಪವನ್ನು ತೊರೆದು ವೀರನಾರಾಯಣನಾಗಿ ಕಪೋತರೋಮನನ್ನು ಕೊಂದು ವೀರನಾರಾಯಣನಾಗಿ ಇಲ್ಲೇ ನೆಲೆನಿಲ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಅದ್ಭುತವಾಗಿತ್ತು ಪೌರಾಣಿಕ ಹಿನ್ನೆಲೆ ಅಂತೇಳಿ. ವೀರನಾರಾಯಣನಾಗಿ ಇಲ್ಲಿ ನೆಲೆ ನಿಲ್ಬೇಕಂತಂದರೆ ಇಲ್ಲಿರುವಂತಹ ತ್ರಿಕೂಟೇಶ್ವರ, ಇಲ್ಲಿನ ಆರಾಧ್ಯ ದೈವ, ಆ ತ್ರಿಕೂಟೇಶ್ವರ ಅನುಮತಿ ಅಂತ ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲಿ ವೀರನಾರಾಯಣ ನೆಲೆ ನಿಲ್ತಾನೆ. ಗದಗನ್ನು ಆಗ ಗಜ್ಜುಗವನ ಅಂತೇಳಿ ಕೂಡ ಕರಿತಾ ಇದ್ರು, ಮತ್ತು ಇನ್ನೊಂದು ಕುಬೇರಕ್ಷವನ ಅಂತೇಳಿ ಕೂಡ ಕರಿತಾ ಇದ್ರು. ಸ್ನೇಹಿತರೆ, ಈ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನವನ್ನು 1117ರಲ್ಲಿ ಹೊಯ್ಸಳ ದೊರೆಯಾದಂಥ ಬಿಟ್ಟಿ ದೇವ ನಿರ್ಮಾಣ ಮಾಡ್ತಾನೆ. ಅವನಿಗೆ ವಿಷ್ಣುವರ್ಧನ್ ಅಂತೇಳಿ ಕೂಡ ಕರೀತಾರೆ. ಅಂದರೆ ಅವನು ಜೈನ ಮತ ಅನುಯಾಯಿಗಿರ್ತಾನೆ. ರಾಮಾನುಜಾಚಾರ್ಯ ಆದೇಶದಂತೆ ಈ ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನೆ. ಆ ಬಿಟ್ಟಿ ದೇವನ ಮಗಳಿರ್ತಾಳೆ ಒಬ್ಬಳು. ಆ ಬಿಟ್ಟಿ ದೇವನ ಮಗಳು ಅನಾರೋಗ್ಯದಿಂದ ಬಳಲ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಅವಳನ್ನು ಗುಣಪಡಿಸ್ತಾರೆ. ಹಾಗಾಗಿ ಬಿಟ್ಟಿ ದೇವ ಏನು ಮಾಡ್ತಾನಪ್ಪ ಅಂತಂದರೆ ಈ ಜೈನ ಮತದಿಂದ ಅವನು ಮತಾಂತರವಾಗಿ ಹಿಂದೂ ಧರ್ಮದ ವೈಷ್ಣವ ಪಂಥವನ್ನು ಸ್ವೀಕಾರ ಮಾಡ್ತಾನೆ. ಆಗ ಅವನು ಗುರುಗಳ ಆದೇಶದಂತೆ ಕರ್ನಾಟಕದಲ್ಲಿ 5 ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ಈ ಗದಗಿನ ವೀರನಾರಾಯಣ ದೇವಸ್ಥಾನ ಒಂದು, ಮತ್ತು ಇನ್ನೊಂದು ನಂಬಿ ನಾರಾಯಣ ದೇವಸ್ಥಾನ ತೊಂಡನೂರು ಒಂದು, ಇನ್ನೊಂದು ಚೆನ್ನಕೇಶ್ವರ ಬೇಲೂರು ದೇವಸ್ಥಾನ, ಇನ್ನೊಂದು ಕೀರ್ತಿನಾರಾಯಣ ದೇವಸ್ಥಾನ ತಲಕಾಡು, ಮತ್ತು ಇನ್ನೊಂದು ಚಲುವನಾರಾಯಣ ದೇವಸ್ಥಾನ ಮೇಲುಕೋಟೆ ಒಂದು. ಹೀಗೆ 5 ದೇವಸ್ಥಾನವನ್ನು ಅವನು ನಿರ್ಮಾಣ ಮಾಡ್ತಾನೆ. ದೇವಸ್ಥಾನದ ಹೊರಭಾಗದಲ್ಲಿ ನಾವು ಇನ್ನೂ ಯಾವ್ಯಾವ ದೇವಸ್ಥಾನಗಳನ್ನು ನೋಡ್ಬೋದು ಅನ್ನೋದನ್ನು ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ. ಸ್ನೇಹಿತರೆ, ನೀವು ಅಲ್ಲೇ ನೋಡ್ಬೋದು ಇನ್ನೊಂದು ದೇವಸ್ಥಾನದಲ್ಲಿ ನರಸಿಂಹ ದೇವಸ್ಥಾನ, ಮತ್ತು ನಾವಿಲ್ಲೇ ಉತ್ತರಾಭಿಮುಖವಾಗಿರುವಂಥ ಪ್ರವೇಶ ದ್ವಾರದ ಇಲ್ಲೇ ನೋಡ್ಬೋದು. ನೀವು ಇಲ್ಲಿ ನೋಡ್ತಾ ಇರೋದು ರಾಯರ ಬೃಂದಾವನ. ಇದು ರಾಯರ ಬೃಂದಾವನ, ಮತ್ತು ರಾಯರ ಬೃಂದಾವನದ ಎದುರುಗಡೆ ಇರೋದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಅದಕ್ಕೆ ಮೊದಲು ಈ ರಾಯರ ಬೃಂದಾವನವನ್ನು ನೀವು ಒಂದ್ಸಲ ನೋಡಿಬಿಟ್ರೆ, ವೀರನಾರಾಯಣಿಗೆ ಪೂಜೆ ಆಗೋಕ್ಕಿಂತ ಮೊದಲು ಈ ಲಕ್ಷ್ಮೀ ನರಸಿಂಹಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಪೂಜೆ ನೆರವೇರುತ್ತೆ. ಇಲ್ಲೇ ರಾಘವೇಂದ್ರ ಸ್ವಾಮಿಗಳು ಬಂದಿದ್ರಂತೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣಾರ್ಥವಾಗಿ ನಾವಿಲ್ಲೇ ಬೃಂದಾವನವನ್ನು ನಾವಿಲ್ಲೇ ನೋಡಬಹುದು. ಸ್ನೇಹಿತರೆ, ನಾವಿಲ್ಲೊಂದು ಸರ್ಪೇಶ್ವರ ದೇವಸ್ಥಾನವನ್ನು ಸಹ ನಾವಿಲ್ಲೇ ನೋಡಬಹುದು. ಈ ಸರ್ಪೇಶ್ವರ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಮಹಾಭಾರತದ ಕಾಲದಲ್ಲಿ ಜನಮೇಜಯಲ್ಲಿ ಸರ್ಪಯಾಗವನ್ನು ಮಾಡಿದ್ದ. ಆ ಸರ್ಪಯಾಗದ ಸಂಕೇತವಾಗಿ ನಾವಿಲ್ಲೇ ಸರ್ಪೇಶ್ವರವನ್ನು ನೋಡ್ಬೋದು. ಸರ್ಪೇಶ್ವರ ಲಿಂಗವನ್ನು ನಾವಿಲ್ಲೇ ನೋಡ್ಬೋದು. ಇದು ದೂರದಿಂದ ನಮಗೆ ಸರ್ಪದ ರೀತಿಯಾಗಿ ಕಾಣುತ್ತೆ. ಹತ್ತಿರದಿಂದ ಬಂದು ನೋಡಿದ್ರೆ ನಾವಿದನ್ನು ಶಿವಲಿಂಗದ ರೀತಿಯಲ್ಲಿ ಕಾಣುತ್ತೆ. ಇದು ಜನಮೇಜಯ ಸರ್ಪಯಾಗ ಮಾಡಿದರ ಸಂಕೇತಾರ್ಥವಾಗಿ ಇಲ್ಲೇ ಸರ್ಪೇಶ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಈ ಪ್ರದೇಶದಲ್ಲಿ ಜನಮೇಜಯ ಸರ್ಪಯಾಗವನ್ನು ಮಾಡಿದ್ದ. ಈ ರಂಗಮಂಟಪ ಹೊಯ್ಸಳರ ಶೈಲಿಯಲ್ಲಿ ಐತಿ. ಆ ರಂಗಮಂಟಪ ನಂತರ ನಾವು ಒಳಮಂಟಪ ಮತ್ತು ಗರ್ಭಗೃಹದ ಮೇಲಿರುವಂಥ ಗೋಪುರವನ್ನು ನೀವು ನೋಡ್ಬೋದು. ಇದು ಚಾಲುಕ್ಯರ ಶೈಲಿಯಲ್ಲಿ ಐತಿ. ಆ ರಂಗಮಂಟಪ ಹೊಯ್ಸಳರ ಶೈಲಿಯಲ್ಲಿ ಐತಿ. ಸ್ನೇಹಿತರೆ, ನಾವೀಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ ಅಂತ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ಅಲ್ಲೇ ನಾವು ನಿಮಗೆ ಕುಮಾರವ್ಯಾಸ ಸ್ತಂಭವನ್ನು ತೋರಿಸ್ತೀನಿ. ಆ ಕುಮಾರವ್ಯಾಸ ಸ್ತಂಭದ ಕೆಳಗಡೆ ಕೂತ್ಕೊಂಡು ಗದಗಿನ ಭಾರತ, ಕರ್ನಾಟಕ ಭಾರತ ಕಥಾ ಮಂಜರಿ, ಕುಮಾರವ್ಯಾಸ ಭಾರತ ಅಂತ ಏನಲ್ಲಿ ಕರಿತೀವಲ್ಲ, ಈ ಕಾವ್ಯವನ್ನು ಅಲ್ಲಿ ಬರೀತಾನೆ. ಎಷ್ಟು ಅದ್ಭುತವಾಗಿದೆಯಪ್ಪ ಆ ಕಾವ್ಯ ಅಂತಂದರೆ, ಆ ಕಾವ್ಯವನ್ನು ಅಸಾಮಾನ್ಯ ಕವಿಗಳಿಂದ ಬರೆಯಲಿಕ್ಕೆ ಸಾಧ್ಯ ಅಲ್ಲ. ದೈವ ಪ್ರೇರಣೆಯಿಂದ ಮಾತ್ರ ಅಂಥ ಕಾವ್ಯವನ್ನು ಬರೆಯಲಿಕ್ಕೆ ಸಾಧ್ಯ. ಅದರಲ್ಲಿ ಒಂದು ಪದ್ಯವನ್ನು ನಾನು ನಿಮ್ಗೆ ಹೇಳ್ತೇನೆ. ಆ ಪದ್ಯವನ್ನು ಹೇಳಿದ್ರೆ ನಿಮ್ಗೆ ಅನಿಸುತ್ತೆ ನಿಜವಾಗ್ಲೂ ಇದು ದೈವ ಪ್ರೇರಣೆಯಿಂದ ಮಾತ್ರ ಬರೆಯಲಿಕ್ಕೆ ಸಾಧ್ಯ ಅಂತೇಳಿ. ಕುಮಾರವ್ಯಾಸ ಏನು ಹೇಳ್ತಾನಪ್ಪ ಅಂತಂದರೆ, ವೀರನಾರಾಯಣನೇ ಕರ್ತೃ, ನಾನು ಲಿಪಿಕಾರ ಅಂತ ಹೇಳ್ತಾನೆ. ಯಾವ ರೀತಿ
ವೀರನಾರಾಯಣನ ಅವನು ಹೊಗಳಿ ಬರೀತಾನಪ್ಪ ಅಂತಂದರೆ ಆ ಪದ್ಯದಲ್ಲಿ ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಲ ಭುಜಬಲಿದು ಕಾದಿ ಗೆಲಿದ ನನ್ನ ನವ್ವೆಯ ನಾದಿನಿ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದಿಗಿನ ವೀರನಾರಾಯಣ ಅಂತೇಳಿ ಇಷ್ಟು ಅದ್ಭುತವಾಗಿ ಕುಮಾರವ್ಯಾಸ ಗದಿಗಿನ ವೀರನಾರಾಯಣನ ವರ್ಣನೆ ಮಾಡಿ ಬರೀತಾನಂತಂದರೆ ಆ ಮಹಾನ್ ಕಾವ್ಯ ದೈವ ಪ್ರೇರಣೆಯಿಂದ ಮಾತ್ರ ಬರೀಲಿಕ್ಕೆ ಸಾಧ್ಯ ಅಂತೇಳಿ ಇದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಏನು ಹೇಳ್ತಾನಪ್ಪ ಅಂತಂದರೆ ಕುಮಾರವ್ಯಾಸ ಆ ಕಾವ್ಯವನ್ನು ಹೇಗೆ ಬರೆದ ಅಂತೇಳಿ ಕೂಡ ಹೇಳ್ತಾನೆ. ಹಲಗೆ ಬೆಳಪವ ಪಿಡಿಯದೊಂದ ಗಳಿಕೆ ಪದವಿಟ್ಟೆಳಪದೊಂದ ಗಳಿಕೆ ಪರರೊಡ್ಡವಾದ ರೀತಿಯ ಕೊಳ್ಳದ ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಳದ ಗಳಿಕೆ ಎಂಬಿ ಬಲಹು ಗದಿಗಿನ ವೀರನಾರಾಯಣನ ಕಿಂಕರ್ನಿಗೆ ಅಂತೇಳಿ ಬರೀತಾನೆ. ಅಂದರೆ ಇಷ್ಟು ಅದ್ಭುತವಾದ ಮಹಾನ್ ಕೃತಿಯನ್ನು, ಮಹಾನ್ ಕಾವ್ಯವನ್ನು ಕುಮಾರವ್ಯಾಸ ಏನಪ್ಪ ಅಂತಂದರೆ ಇಲ್ಲಿನ ಸ್ತಂಭವನ್ನು ನೋಡ್ತಾ ಇದ್ದಾರಲ್ಲ, ಈ ಸ್ತಂಭದ ಕೆಳಗಡೆ ಕುಳಿತುಕೊಂಡು ಬರೀತಾನೆ. ಇದೇ ಕುಮಾರವ್ಯಾಸ ಸ್ತಂಭ. ಇದೇ ಕಂಬದ ಕೆಳಗಡೆ ಕುಳಿತುಕೊಂಡು ಕುಮಾರವ್ಯಾಸ ಏನಪ್ಪ ಅಂತಂದರೆ ಗದುಗಿನ ಭಾರತ, ಕರ್ನಾಟಕ ಭಾರತ, ಕಥಾಮಂಜರಿ, ಕುಮಾರವ್ಯಾಸ ಭಾರತ ಅಂತ ಏನು ಕರಿತೀವಲ್ಲ ಅಂಥ ಅದ್ಭುತವಾದ ಕೃತಿಯನ್ನು ಬರೆದಿತ್ತು ಕುಮಾರವ್ಯಾಸ ಇದೇ ಕಂಬದ ಕೆಳಗಡೆ ಕುಳಿತುಕೊಂಡು. ಸ್ನೇಹಿತರ, ನಾವೀಗ ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಒಳಮಂಟಪಕ್ಕೆ ಹೊಂದಿಕೊಂಡಂತೆ ನಾವಿಲ್ಲೇ ಗರ್ಭಗುಡಿಯನ್ನು ನೋಡ್ಬೋದು. ಇಲ್ಲೇ ಈ ಗರ್ಭಗುಡಿ ಒಳಗೆ ನಾವು ವೀರನಾರಾಯಣನ ನಾವಿಲ್ಲೇ ನೋಡ್ಬೋದು. ಹಾಯ್ ಮಾಡಿ, ಹಾಯ್. ಈ ಗರ್ಭಗುಡಿಯಲ್ಲಿ ನಾವು ವೀರನಾರಾಯಣನನ್ನು ನೋಡಬಹುದು. ಈ ಒಳಮಂಟಪ ಮತ್ತು ಗರ್ಭಗುಡಿ, ಈ ಒಳಮಂಟಪ ಮತ್ತು ಗರ್ಭಗುಡಿ ಮೇಲಿರುವಂತಹ ಗೋಪುರ ಇದು ಹೊಯ್ಸಳ ಶೈಲಿಯಲ್ಲಿ ಐತೆ. ನಾವೀಗ ವೀರನಾರಾಯಣನ ನೋಡ್ತೀವಿ. ವೀರನಾರಾಯಣ ಇಲ್ಲಿ ಯಾವ ರೀತಿ ಇದ್ದಾನಪ್ಪ ಅಂತಂದರೆ ಶಂಖ, ಚಕ್ರ, ಗದ ಮತ್ತು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾನೆ. ಪೀಠ ಪ್ರಭಾವಳಿಯಲ್ಲಿ ಏನಪ್ಪ ಅಂತಂದರೆ ವಿಷ್ಣುವಿನ 10 ಅವತಾರಗಳಲ್ಲಿ ನೋಡ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ಅರ್ಚಕರಿದ್ದಾರೆ. ಅರ್ಚಕರು ಆ ವೀರನಾರಾಯಣನ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾವೀಗ ಕೇಳಿ ನೋಡೋಣಂತೆ. ಅದಕ್ಕೆ ಮೊದಲಕ್ಕೆ ಗದಿಗೆ ಕೃತಕಪುರ ಅಂತೇಳಿ ಹೆಸರು ಇತ್ತು. ಇದಕ್ಕೆ ಇಲ್ಲಿ ಋಷಿಗಳು ಹೋಮ ಮಾಡ್ತಿದ್ರು. ಮಾಡೋ ಹೊತ್ತಿನಾಗ ಇಬ್ಬರು ರಾಕ್ಷಸರು, ನಾಗಾರ್ಜುನ, ಮಲ್ಲಿಕಾರ್ಜುನ ರಾಕ್ಷಸರು ಆ ಋಷಿಗಳಿಗೆ ತೊಂದರೆ ಮಾಡ್ತಿದ್ರು. ಋಷಿಗಳು ಹೋಗಿ ಬ್ರಹ್ಮದೇವರಿಗೆ ಬೇಡಿಕೊಂಡಿರುತ್ತೆ. ಬ್ರಹ್ಮದೇವರು ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ, ನೀವು ಬದರಿಗೆ ಹೋಗಿ ನಾಣದೇವರ ಅಲ್ಲಿ ನೀವು ತಪಸ್ಸು ಮಾಡಿರಿ ಅಂದ್ಕೊಳ್ಳಿ. ಋಷಿಗಳು ಬದರಿಗೆ ಹೋಗಿ ತಪಸ್ಸು ಮಾಡ್ಯಾರ. ಅಲ್ಲಿ ನಾಣದೇವರು ವಿರಾವತ ತಳ್ಕೊಂಡು ಇಲ್ಲಿ ಬಂದು ಅವ್ರು ಸಂಹಾರ ಮಾಡಿ ಇಲ್ಲಿ ನಿಂದಿರ್ಬೇಕಂತೇಳಿ ಪ್ರೇರಣೆ ಆಗ್ತದೆ. ಇಲ್ಲಿ ಮೂಲ ಲಕ್ಷ್ಮೀಶ್ವರ ದೇವ್ರ ಗುಡಿ ಇದೆ ನಮ್ಮ ಕಂಪೌಂಡ್ನಲ್ಲಿ, ಅದರದ್ದು ಇದು ಪೂರ ಜಾಗ. ಅವಾಗ ನಾಣದೇವರು ಹೋಗಿ ಲಕ್ಷ್ಮೀಶ್ವರ ದೇವರಿಗೆ ಬೇಡ್ಕೊತಾರೆ, ನಾ ಇಲ್ಲಿಂದಿರ್ತೀನಿ, ಸ್ಥಳ ಕೊಡ್ರಿ ಅಂತೇಳಿ. ಅವಾಗ ಲಕ್ಷ್ಮೀಶ್ವರ ದೇವರು ನಾಣದೇವರಿಗೆ ಒಂದು ಸವಾಲು ಹಾಕಿದ್ರು. ನಾನು ನಿಮಗೆ ಜಾಗ ಕೊಡ್ತೀನಪ್ಪ, ನನಗೇನಪ್ಪ ಇದಕ್ಕೆಲ್ಲ ಅವ ಅಂದ್ಕೊಳ್ಳಿ. ನಾಣದೇವ್ರು ಹೇಳ್ತಾರೆ, ನೀವು ಮೊದಲೇಕೆ ಲಕ್ಷ್ಮೀಶ್ವರ ದೇವ್ರದ್ದು ಪೂಜೆ, ಆಮೇಲೆ ನಾಣದೇವ್ರದ್ದು. ಈಗ ನಾಣದೇವರು ಬಲಗಡೆ ಸಣ್ಣ ಮೂರ್ತಿ ಇದೆ, ಗರುಡ ವಾಹನ. ಎಡಗಡೆ ಇರೋದು ಲಕ್ಷ್ಮೀದೇವಿ, ಶಂಖ, ಚಕ್ರ, ಗದಾ, ಪದ್ಮ. ಪೀಠಪ್ರಭಾವಳಿಯಲ್ಲಿ ದಶಾವತಾರ. ಆಮೇಲೆ 14ನೇ ಶತಮಾನದಲ್ಲಿ ಕುಮಾರವ್ಯಾಸರು ಮಹಾಭಾರತ ಸ್ಥಳ ಇದೆ. 12ನೇ ಶತಮಾನದಲ್ಲಿ ಹೊಯ್ಸಳ ವಿಷ್ಣುವರ್ಧನ್ ಕಟ್ಟಿಸಿದ್ದ ಗುಡಿ. ಒಂದೇನು ವಿಶೇಷ ಗದಗಿನ ವೀರಣ್ಣ ಅಂದ್ರೆ ಇದಕ್ಕೆ ಪೀಠ ಪ್ರಭಾವಳಿ ಅದ. ತಿರುಪತಿ ವೆಂಕಟರಮಣಗೆ ಪೀಠ ಪ್ರಭಾವಳಿ ಇಲ್ಲ. ಇಲ್ಲಿ ಪೀಠ ಪ್ರಭಾವಳಿ ಒಳಗೆ 10 ಅವತಾರವ, ದಶಾವತಾರ, ಒಂದು ವೀರಾವತಾರ, 11 ಅವತಾರ ಮೂರ್ತಿ ಜಗತ್ತಿನಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಿಗಂಗಿಲ್ಲ. ಸಂಪೂರ್ಣ ಏಕಶಿಲೆ. ಸ್ನೇಹಿತರೆ, ನೀವು ಗರ್ಭಗುಡಿಯಲ್ಲಿ ನೋಡ್ಬೋದು ವೀರನಾರಾಯಣ, ಎಡಗಡೆ ಲಕ್ಷ್ಮೀದೇವಿ ಇದ್ದಾಳೆ, ಬಲಗಡೆ ಗರುಡ ಇದ್ದಾನೆ. ಹಾಗೆ ವಕ್ಷಸ್ಥಳದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ತಿರುಪತಿಯನ್ನು ಬಿಟ್ಟರೆ ಈ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಇರುವಂತಹ ಸ್ಥಾನ ನಮ್ಮ ಗದಗದಲ್ಲಿರುವಂಥ ಈ ವೀರನಾರಾಯಣ. ಇದಕ್ಕೆ 2ನೇ ತಿರುಪತಿ ಅಂತೇಳಿ ಕೂಡ ಕರೀತಾರೆ. ಮತ್ತು ದಕ್ಷಿಣದ ಬದರಿ ಅಂತೇಳಿ ಕೂಡ ಇದಕ್ಕೆ ನಾವು ಕರಿತೀವಿ. ವೀರನಾರಾಯಣ ಕಪೋತರೋಮನನ್ನು ಸಂಹಾರ ಮಾಡಲಿಕ್ಕೆ ಏನಪ್ಪ ಅಂತಂದರೆ ವೀರಗಚ್ಚೆಯನ್ನು ಹಾಕ್ತಾನೆ. ಆ ವೀರಗಚ್ಚೆಯಲ್ಲಿರುವಂತಹ ಸ್ಥಿತಿಯಲ್ಲಿ ನಾವು ವೀರನಾರಾಯಣನ ನಾವಿಲ್ಲೇ ನೋಡಬಹುದು. ನೋಡಿದರೆ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿತ್ತು. ವೀರನಾರಾಯಣನ ಹೇಗೆ ಇಲ್ಲೇ ಬಂದು ನೆಲೆ ನಿಂತ ಅಂತೇಳಿ ಈ ಸಂಚಿಕೆ ಬಗ್ಗೆ ನಿಮಗಿರುವ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನಾನು ಮುಂದೆ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಧನ್ಯವಾದಗಳು.